ಕೇಳ್ತಾ ಇದ್ದೀವಿ. ಬಂಧುಗಳೇ, ಸರ್ವರ ಒಳಿತಿಗಾಗಿ ಸಮಾನತೆಯ ಸರ್ಕಾರವನ್ನು ಮುನ್ನಡೆಸ್ತಾ ಇರುವಂತಹ ಕರ್ನಾಟಕದ ಜನರ ನಾಡಿ ಮಿಡಿತವನ್ನು ಬಲ್ಲಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆಗಳ ಮುಖೇನ ಸ್ವಾಗತಿಸಿ ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಮುಂಭಾಗದಲ್ಲಿ ಬರಬೇಕು. ದಯಮಾಡಿ ನಮ್ಮ ಹಿರಿಯ ಅಧಿಕಾರಿಗಳು ಯಾರಿದ್ದೀರಿ, ವೇದಿಕೆ ಗಣ್ಯರು ಇದ್ದಂಥ ಸಂದರ್ಭದಲ್ಲಿ ಬ್ಯಾಕ್ ಡ್ರಾಪ್ಗೆ ತೊಂದರೆ ಆಗ್ತಾ ಇದೆ. ನಾಡ ಜನರ ಒಡಲಲ್ಲಿ ಸಂವಿಧಾನದ ಆಶಯಗಳನ್ನು ಪೀಠಿಕೆ ಮೂಲಕ ತಲುಪಿಸ್ತಾ ಇರ್ತಕ್ಕಂಥ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಲು ಅವರಲ್ಲಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಸಹೃದಯರನ್ನ ಸ್ವಾಗತಿಸಲಿದ್ದಾರೆ ಡಾಕ್ಟರ್ ರಾಕೇಶ್ ಕುಮಾರ್, ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ. ಸ್ವಾಗತಿಸಿ ಬಂಧುಗಳೇ, ಡಾಕ್ಟರ್ ರಾಕೇಶ್ ಕುಮಾರ್. ಮುಖ್ಯಮಂತ್ರಿಯವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಬೇಕು ಅಂತ ಕೇಳ್ಕೊಳ್ತೇನೆ. ಸಂವಿಧಾನದ ಮೂಲ ಪ್ರತಿಯನ್ನು ನೀಡಿ ಮಾನ್ಯ ಮುಖ್ಯಮಂತ್ರಿ ಅವರನ್ನ ಸ್ವಾಗತಿಸ್ತಾ ಇದ್ದಾರೆ. ಎಲ್ಲರೂ ದಯವಿಟ್ಟು ಚಪ್ಪಾಳೆಯಿಂದ ಸ್ವಾಗತ ಕೋರಬೇಕು. ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವವನ್ನು ಕಲಿಸುವ ಧರ್ಮವನ್ನು ಸರ್ ಅಡ್ಡ ಬರ್ಬಿಡಿ ಸರ್, ಸರ್ ಕೈ ತೆಗೀರಿ ಸರ್. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ. ತುಂಬ ಪ್ರೀತಿಯ ಶುಭ ಸ್ವಾಗತ.
ಗಲಾಟೆ ಮಾಡದೇನೆ ಒಂದಷ್ಟು ಜನ ಮಂತ್ರಿಗಳು ಸದಾಕಾಲ ಬಾಲ್ಯದಿಂದ ಇಲ್ಲಿಯ ತನಕ ಮತ್ತು ಇರುವ ತನಕ ನಮ್ಮ ನಾಡಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ರಮವನ್ನು ಸಂತೋಷದಿಂದ ಉದ್ಘಾಟನೆ ಮಾಡಿದ್ದಾರೆ. ಬಲವಾದಂಥ ಹಕ್ಕುಗಳು, ಸಂವಿಧಾನಬದ್ಧ ಸಂಗತಿಗಳಿಗೆ ಧ್ವನಿಗೂಡಿಸ್ತಾ ಪ್ರತಿಪಾದನೆ ಮಾಡ್ತಾ ಇರುವಂತಹ ಪ್ರಯತ್ನಗಳಿಗೆ ಪ್ರೇರಣಾ ಶಕ್ತಿಯಾಗಿ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಹಿರಿಯರಾದಂಥ ಮಂತ್ರಿಗಳಾದಂಥ ಆತ್ಮೀಯ ಗೆಳೆಯರು, ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಸುಧಾಕರ್ ಅವರೇ ಹೇಳ್ತಾ ಇದ್ದೀನಿ. ಮತ್ತು ಶಾಸಕರು, ಕಾನೂನು ಆತ್ಮೀಯರು ಹಿರಿಯರಾದಂಥ ಎ.ಕೆ. ಸುಬ್ಬಯ್ಯನವರ ಸುಪುತ್ರರಾದಂಥ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದಂಥ ಸನ್ಮಾನ್ಯ ಅಡ್ವೈಸರ್ ವೆಂಕಯ್ಯ ಅವರೇ, ಡಿಜಿಪಿ CRSL ರಾಮಚಂದ್ರ ಅವರವರೇ ಮತ್ತು ಅಂಬೇಡ್ಕರ್ ನಿಗಮದ ಮೌಲಿಕ ಮತ್ತು ಸಾಂಸ್ಕೃತಿಕ ಜನಜೀವನ ವೈವಿಧ್ಯಮಯದಿಂದ ಕೂಡಿದೆ. ಹೊಂದಿರತಕ್ಕಂಥ ಭಾರತ ದೇಶ ಬಹುತ್ವದ ಭಾರತ. ಪ್ರಪಂಚದ ಇತಿಹಾಸದಲ್ಲಿ ನಾವು ಅದನ್ನು ಸಂಬೋಧನೆ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಸೋದರರು ಅನ್ನುವ ಸಂದೇಶ. ಮೂಲ ತತ್ವ ಮತ್ತು ಸಿದ್ಧಾಂತಕ್ಕೆ ವಿರುದ್ಧವಾಗಿ ಸಮೃದ್ಧ ಭಾರತದ ಕನಸಿಗೆ ಭಗ್ನವನ್ನು ಉಂಟು ಮಾಡುತ್ತೆ. ಇರಲೇ ಇರಲಿಲ್ಲ. ಆದರೆ ಕರ್ನಾಟಕದಲ್ಲಿ ನಾವು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ನೀವೆಲ್ಲ ಭಾಗವಹಿಸಿದ್ರಿ. ಈ ಸಾರಿ ಇಲ್ಲೇ ಮಾಡಿದ್ವಿ. ಪ್ರಜಾಪ್ರಭುತ್ವ ಜಾಥಾ ಮಾಡಿದ್ವಿ. ಕೊಟ್ಟಿದ್ದಾರೆ. ಕೆಲವು ವಿಷಯಗಳನ್ನು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ದೇವೆ. ಸಂವಿಧಾನ ನಿಬಂಧನೆ ಭಾರತದ ಸೋದರತ್ವವನ್ನು ರಕ್ಷಣೆ ಮಾಡಿ ಬಹುತ್ವದ ರಕ್ಷಣೆಗೆ ನಿರ್ಣಾಯಕವಾದ ಅವರ ತಂದೆ ಬಸವರಾಜ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ಬಾಲ್ಯದಿಂದಲೇ ಈ ಬಾಲಕ ಸಾಮಾನ್ಯ ಜ್ಞಾನ ವಿಷಯದಲ್ಲಿ ಹಾಗೂ ಭಾರತ ಸಂವಿಧಾನದ ಅನುಚ್ಛೇದನಗಳನ್ನ ನಿರರ್ಗಳವಾಗಿ ಹೇಳುವ ಮೂಲಕ ಜನಮೆಚ್ಚುಗೆಗೆ ಪಾತ್ರರಾಗಿದ್ದಾನೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಎಂಬ ನಾಣ್ಣುಡಿಗೆ ಸಾಕ್ಷಿಯಾಗಿದ್ದಾನೆ ಕುಮಾರ ತೇಜಸ್ ಚಕ್ರವರ್ತಿ. ಈ ಪುಟ್ಟ ಬಾಲಕ ಪಾರ್ಲಿಮೆಂಟ್ ನ್ಯೂ ಡೆಲ್ಲಿ ಅಂಡ್ NCERT ನ್ಯೂ ಡೆಲ್ಲಿ ಇವರ ವತಿಯಿಂದ ದೆಹಲಿಯ ಪಾರ್ಲಿಮೆಂಟ್ ಭವನದಲ್ಲಿ ದಿನಾಂಕ 3/12/2022 ಹಮ್ಮಿಕೊಳ್ಳಲಾಗಿದ್ದ ಭಾರತದ ಪ್ರಥಮ ರಾಷ್ಟ್ರಪತಿಗಳಾದ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನದ ಕಾರ್ಯಕ್ರಮದಲ್ಲಿ ದೇಶದ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರ ಪ್ರಾತಿನಿಧ್ಯತೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಆಹ್ವಾನಿಸಿದರು. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶವನ್ನು ಪಡೆದಿದ್ದಾನೆ ತೇಜಸ್ ಚಕ್ರವರ್ತಿ. ಅದೇ ಕಾರ್ಯಕ್ರಮದಲ್ಲಿ ಕರ್ನಾಟಕದಿಂದ ಆಯ್ಕೆಯಾಗಿ ಸಂಸತ್ ಬಿಂದು ಜಯಂತ್ ಫಸ್ಟ್ ಪ್ಲೇಸ್ ಅಲ್ಲಿದ್ದಾರೆ. ಇವರು ಮೊದಲ ಬಹುಮಾನ, ಪ್ರಥಮ ಬಹುಮಾನ 50,000 ರೂಪಾಯಿಗಳ ಬಹುಮಾನಕ್ಕೆ ಅರ್ಹರಾಗಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಪ್ರಥಮ PUCಯಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಬಿಂದು ಜೈವಂತ್. ಉತ್ತರ ಕನ್ನಡ ಜಿಲ್ಲೆಯವರು ಮೊದಲನೇ PUC ಓದ್ತಾ ಇದ್ದಾರೆ. ಇವರು ಮೊದಲನೇ ವರ್ಷದ PUC ವ್ಯಾಸಂಗ ಮಾಡ್ತಿರ್ತಕ್ಕಂಥ ಪ್ರಥಮ PUCಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಬಿಂದು ಜೈವಂತ್. ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. 30,000 ರೂಪಾಯಿಗಳ ಬಹುಮಾನವನ್ನು ಪಡಿತಾ ಇದ್ದಾರೆ. ಎಲ್ಲ ಬಹುಮಾನದ ಪ್ರಾಯೋಜಕತ್ವವನ್ನು ವಹಿಸಿದೆ ನಮ್ಮ ಹೆಮ್ಮೆಯ ಆರ್ ಶೆಟ್ಟಿಗ ಉಡುಪಿಯಿಂದ 7ನೇ ತರಗತಿ ವಿದ್ಯಾರ್ಥಿ. 20,000 ರೂಪಾಯಿಗಳ ಬಹುಮಾನವನ್ನು ಪಡಿತಾ ಇದ್ದಾರೆ. ಇಡೀ ರಾಜ್ಯದಲ್ಲಿ ಏರ್ಪಡಿಸಿದಂತಹ ಈ ಸ್ಪರ್ಧೆಗಳಲ್ಲಿ ಶಾಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಬಹುಮಾನ ಒಟ್ಟು 85 ಲಕ್ಷ ರೂಪಾಯಿಗಳ ಮೊತ್ತದ ಬಹುಮಾನವನ್ನು ಪ್ರಾಯೋಜಕತ್ವವನ್ನು ನೀಡಿದೆ ಲೀಡ್ಕರ್ ಸಂಸ್ಥೆ. ಪ್ರಥಮ ಬಹುಮಾನವನ್ನು ಪಡೆದಿದ್ದಾರೆ ಅಮೃತ ಮೊರಾರ್ಜಿ ದೇಸಾಯಿ ಹೊಸಳೆ ಹೊಸಳ್ಳಿ ಹಾಸನ ಜಿಲ್ಲೆ. 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. 1 ಲಕ್ಷ ರೂಪಾಯಿಗಳ ಬಹುಮಾನವನ್ನ ಪಡಿತಾ ಇದ್ದಾರೆ ಅಮೃತ. ಮುಂದಿನ ಬಹುಮಾನ 50,000 ರೂಪಾಯಿಗಳನ್ನು ಪಡೆದಿರ್ತಕ್ಕಂಥ
ಸಾನಾ ಎಸ್ ಹುಸೇನ್. ಬೆಂಗಳೂರು ಸಾನಾ ಎಸ್ ಹುಸೇನ್. ತೃತೀಯ ಬಹುಮಾನಕ್ಕೆ ಪಾತ್ರರಾಗಿದ್ದಾರೆ ಚೈತ್ರ ಶಿವಬಸಪ್ಪ ಹಿರೇಮಠ್, ಉತ್ತರ ಕನ್ನಡ ಜಿಲ್ಲೆ, IGRS ಸೀತಾಪುರ ತಾಲೂಕು. 10ನೇ ತರಗತಿಯಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. 25,000 ರೂಪಾಯಿಗಳ ಬಹುಮಾನವನ್ನು ಪಡಿತಾ ಇದ್ದಾರೆ ಚೈತ್ರ ಶಿವಬಸಪ್ಪ ಹಿರೇಮಠ್. ಶ್ರೀಕಾಂತರಾಜ್ ಅವರು, ಕಾರ್ಯನಿರ್ವಾಹಕ ನಿರ್ದೇಶಕರು, ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ, ಈ ವೇದಿಕೆಯಲ್ಲಿ ಜೊತೆಯಾಗಿದ್ದಾರೆ. ಹಾಗೆ ಚಿತ್ರಕಲಾ ಸ್ಪರ್ಧೆಯ ಹಾಗೂ ಎಲ್ಲ ಸಚಿವರಿಗೆ ಗಣ್ಯರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾರೆ. ಧನ್ಯವಾದಗಳು. ಎಲ್ಲ ಮಕ್ಕಳಿಗೆ ಅವರ ಸಾಧನೆಗೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.